ಹಲೋ, ಅಸ್ಸಲಾಮ್ ಅಲೈಕುಮ್ ರಹಮತುಲ್ಲಾಹಿ ವಬರಕಾತ್. ಮಾನ್ಯ MLA ಮತ್ತು ಸಚಿವರಾಗಿ ನಮ್ಮ ಆತ್ಮೀಯ ನಮ್ಮ ಫ್ರೆಂಡ್ ಜನಾಬ್ ಎಸ್ ಮಂಕಳ್ ವೈದ್ಯ ಅವರೇ, ಎಲ್ಲ ಮಸ್ಜಿದು ಜಮಾತು ಅಧ್ಯಕ್ಷರು, ತಂಜೀಮ್ದ ಆಫೀಸ್ ಬೇರರ್, ಭಟ್ಕಲ್ನಿಂದ ಅಪ್ ಟು ಗೆರ್ಸುಪಾರ್ನಿಂದ ಎಲ್ಲ ಜಮಾತ್ ಸದಸ್ಯರು, ಅಧ್ಯಕ್ಷರು, ಬಂಧುಗಡೆ, ಪತ್ರಿಕಾ ಮಿತ್ರಗಡೆ, ಮುಖಂಡರೇ, ಇವತ್ತೇ ತುಂಬ ಸಂತೋಷ ವಿಶೇಷ ಏನಂತೆ, ಇವತ್ತೇ ನಮ್ಮ ಶಾಸಕರು ಮಂತ್ರಿಯಾಗಿ ನಮ್ಮ ಜೊತೆ ಇದ್ದಾರೆ. ನಾವು ಅವರಿಗೆ MLA ಮಾಡಬೇಕಂತ ಲಾಸ್ಟ್ ಟೈಮ್ ನಾವು 2018ನಲ್ಲಿ ಓಟ್ ಹಾಕಿದ್ವಿ. ಆದರೆ ಅವರು ಸಕ್ಸಸ್ ಆಗಲಿಲ್ಲ, ಅವರು ಸೋತರು. ಆವಾಗ ನಮಗೆ ವಿಧಾನಸೌಧನಲ್ಲಿ ಸಮ್ಮಿಶ್ರ ಸರ್ಕಾರ ಇತ್ತು, JDS ಮತ್ತು ಕಾಂಗ್ರೆಸ್. ಸಿದ್ದರಾಮಯ್ಯ ನಮಗೆ ಕೇಂದ್ರು, ಏನಾಯಿತು ಏನಾಯ್ತಲ್ಲ, ನೀವು ನಮಗೆ ಬಿಟ್ಟು ಕೊಟ್ಟಿದ್ದು ನಮಗೆ ದೇಶಪಾಂಡೆ ಅವರು ಹೇಳಿದ್ರು, ಆದರೆ ಮಂಕಳು ಇದೆ ಹೆಂಗೆ ಸೋತರು ಅಂತ ಏಕ್ದಮ್ ಥಂಡಾಗಿಬಿಟ್ಟು ಅವರು ನಮ್ಮ ಕೈ ಹಿಡಿದು ನಮ್ಮ ಹತ್ರ ಇನ್ನೂ ಫೋಟೋ ಉಂಟೋದು. ಅವಾಗ ಪಾಪ ಅವರು ಬೇಜಾರಾಯಿತು. ನಾನು ಹೇಳಿದೆ, ಸರ್ ನಾವು ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿದ್ದೀವಿ, ಆದರೆ ಅವ್ರ ನಶೀಬ್ನಲ್ಲಿ ಸೋತಾಯಿತು ಅಂದರೆ ಇವತ್ತು ಆ ಸೋತು ಇವತ್ತೇ ವಿನ್ ಆಗಿ ಅವರು ಮಂತ್ರಿಯಾಗಿ ಬಂದಿದೆ ಇವತ್ತೇ. ಅದು ನಮ್ಮ ತುಂಬ ಸಂತೋಷ ವಿಶೇಷ ಅಂತ. ಮಂತ್ರಿನ ಆಗಿದ್ರು, ಮತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು, ಸಿಂಗಲ್ ಗೌರ್ಮೆಂಟ್, ಯಾವುದು ಕೊಲೇಷನ್ ಗೌರ್ಮೆಂಟ್ ಇಲ್ಲ. ನಾಳೆಗೆ ಕೊಲೇಷನ್ ಗೌರ್ಮೆಂಟ್ ಆಗಿದ್ದರೆ ಏನಾದವರಿಗೆ ತೊಂದರೆ ಆಗಿ ಇವತ್ತೆಲ್ಲ ನಾಳೆಗೆ ಹೆಂಗಿದ್ರೆ ತೊಂದರೆ ಆಗ್ತಿತ್ತೆ ಅಂತ ನಮಗೆ ಅನಿಸುತ್ತದೆ. ಆದರೆ ದೇವರಿನಿಂದ ಅಲ್ಲಾಹನಿಂದ ಒಂದು ಸಿಂಗಲ್ ಗೌರ್ಮೆಂಟ್ ಆಗಿ ಕರ್ನಾಟಕದಲ್ಲಿ ಇವರು ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ಅವಕಾಶ ಸಿಕ್ಕಿದೆ. ಅದು ತುಂಬ ಸಂತೋಷ ಆಗ್ತಾ ಉಂಟು. ನಮ್ಮ ತಂದೆ ಮೊತ್ತಿನಿಂದ ಪೂರ್ತಿ ಸಹಾಯ ಮಾಡಿ ಅವ್ರ ಬಾಯಿನಲ್ಲಿ ಅವರು ಹೇಳಿದ್ರಿಗೆ ನಮಗೇನು ಬೇಜಾರಿಲ್ಲ, ಅವರು ಆಗಲಿ, ಅವ್ರ ನಶೀಬ್ನಲ್ಲಿ ಈಗ ಮಂತ್ರಿ ಆಗಿದ್ದಾರೆ, ನಾವು ಅವರು ಕೂಡಿ ಎಲ್ಲರೂ ಒಕ್ಕಟಾಗಿ ಕೆಲಸ ಮಾಡಿದೆ ಅಂತ ಅವರೇ ಹೇಳಿದ್ರು. ನಾನು ಕೂಡ ಅದಕ್ಕೆ ಬದ್ಧತೆ ಇರ್ತೇನೆ. ಎಲ್ಲರೂ ಒಕ್ಕಟಾಗಿ ನಾನು ಹೇಳ್ತೀನಿ, ಏನೇ ಇರಲಿ ಒಕ್ಕಟ್ಟು ಇರಲಿ ಅಂತ ನಾ ಹೇಳ್ತೀನಿ. ಒಂದ್ಸಲ ನೀವು ಒಕ್ಕಟ್ಟು ಅಂತ ಹೇಳಿ, ಏನೇ ಇರಲಿ ಒಕ್ಕಟ್ಟು ಇರಲಿ, ಏನೇ ಇರಲಿ ನಾವೆಲ್ಲ ಒಕ್ಕಡ ವಿನ್ ಆಗಲಿ ಅಂತ ನೋಡಿದ್ವಿ. ನೀವು ಶಂಸುದ್ದೀನ್ ಸರ್ಕಲ್ನಲ್ಲಿ ಯಾವುದು ವಾತಾವರಣದ್ದು ಎಲ್ಲ ಹಿಂದೂ ಮುಸ್ಲಿಂ ಜನ ಸೇರಿ ಇಡೀ ಜಿಲ್ಲೆಗೆಲ್ಲ ಇಡೀ ಕರ್ನಾಟಕಕ್ಕೆ ಒಳ್ಳೆ ಸಂದೇಶ ಹೋಯಿತು. ಆದರೆ ಈಗ ಅವ್ರ ಕೈನಲ್ಲಿ ಒಳ್ಳೆ ಕೆಲಸ ಆಗಬೇಕಂತ ನಾವು ದೇವರ ಹತ್ರ ಬೇಡ್ಕೊಡ್ಬೇಕು. ಈಗ ಯಾಕೆಂದರೆ ಅವ್ರ ಸಮಯ ಸಿಕ್ಕಿದೆ, ನಾವು ದೇವರ ಹತ್ರ ಹೇಳಬೇಕು, ಅವರೇ ಹೇಳಬೇಕು, ನೀವೆಲ್ಲ ಹೇಳಬೇಕು. ಅವ್ರ ಕೈನಲ್ಲಿ ಒಳ್ಳೆ ಕೆಲಸ, 2-3 ಕೆಲಸ ದೊಡ್ಡ ಸಮಸ್ಯೆ ಉಂಟು ನಮಗೆ. ಈ ನ್ಯಾಷನಲ್ ಹೈವೇದು ಸಮಸ್ಯೆ ಉಂಟು, ಅವರಿಗೆ ನಾವು ಹೇಳ್ತೀವಿ. ಭಾರಿ ಸಮಸ್ಯೆ ಉಂಟು, ರೋಡ್ ಇಲ್ಲ, ಈಗ ಹೋಗ್ಲಿಕ್ಕೆ ಸರ್ವಿಸ್ ರೋಡ್ ಇಲ್ಲ. ಮಾನ್ಯ ಸಚಿವರೇ, ಹಲೋ ನೀವು ಸೀರಿಯಸ್ ಆಗಿ DC ತಗೊಂಡು ಸೀರಿಯಸ್ ಆಗಿ ಮೀಟಿಂಗ್ ಕರೆದಿ ನ್ಯಾಷನಲ್ ಹೈವೇದು ಪ್ರಾಬ್ಲಮ್ ನಮಗೆ ಸಾಲ್ವ್ ಮಾಡಬೇಕು. ಸರ್ವಿಸ್ ರೋಡ್ ಇಲ್ಲ, ಏನೇನು ಗೊಂದಲ ಆಗಿದೆ, ನೀವು ಈಗ ಬಂದಾಗಿದೆ ಸರ್, ನಿಮ್ಮ ಕೈನಲ್ಲಿ ಒಂದೊಂದು ಕೆಲಸ ಮಾಡಿ. 2ನೇ ಕೆಲಸ UGDದು ನಿಮ್ಮ ಪ್ರೇಡ್ನಲ್ಲಿ ಸಿದ್ದರಾಮಯ್ಯ ಅಣ್ಣ 200 ಕೋಟಿ ನಮಗೆ ಡಿಕ್ಲೇರ್ ಮಾಡಿದ್ರು ಭಟ್ಕಲ್ಗೆ, ಆದರೂ ಕಳಪೆ ಕಾಮಗಾರಿ ಆಗಿದೆ ಸರ್. ನೀವು ಅದ್ರ ಬಗ್ಗೆನೂ ಚೆನ್ನಾದ ರೀತಿಯಲ್ಲಿ ಅಧಿಕಾರಿಗೆ ಕರೆಸಿ ಅದು ಒಂದು ದೊಡ್ಡ ಕೆಲಸ ಮಾಡಬೇಕು. 3ನೇ ಕೆಲಸ ಸರ್, ಮೆಡಿಕಲ್ ಕಾಲೇಜ್ ಬಗ್ಗೆ ನೀವು ಹೇಳಿದೆ. ಈಗ ಅಂಜುಮನ್ದು ಅಧಿಕಾರಿ, ಅಂಜುಮನ್ದು ಅಧ್ಯಕ್ಷರು, ಸೆಕ್ರೆಟರಿ ಎಲ್ಲ ಇದ್ದಾರೆ. ಅದು ಅಂಜುಮನ್ ಮೂಲಕನಲ್ಲಿ ನಾವು ಅದನ್ನು ಕೆಲಸ ಮುಂದೆ ವರಿಸ್ತೀನಿ. ನಮ್ಮ 4ನೇ ಕೆಲಸ ಅಂದರೆ ಈ ಸ್ಟೇಡಿಯಂ ನಮ್ಮ ಪಕ್ಕನಲ್ಲಿ ಸರ್, ಇಲ್ಲಿ ಸ್ಟೇಡಿಯಂ ಉಂಟು, ಅದ್ರ ಬಗ್ಗೆ ಅರ್ಧಮುರ್ಧ ಆಗಿದೆ. ಅದು ನಿಮ್ಮ ಪ್ರೇಡ್ನಲ್ಲಿ ಪೂರ್ತಿ ಆಗಬೇಕಂತ ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತೀವಿ. ನಮಗೆ ಇವತ್ತು ಭಾರಿ ಸಂತೋಷ ಆಗ್ತಾ ಉಂಟು. ಎಲ್ಲ ಜನ ನಮ್ಮ ಜೊತೆ ಇದ್ದೇವೆ. ನಾವು ಎಲ್ಲರೂ ಕೂಡಿ, ನಾನು ಮಂಕಲ ನಮ್ಮ ದೋಸ್ತನವರು, ಅವರು ಹೆಂಡತಿ ನಮ್ಮ ಮನೆ ಪಕ್ಕದ ಮನೆಯೇ, ಅವರು ಭಾರಿ ನಮ್ಮ ಆತ್ಮೀಯ. ಅವರ ಎಲೆಕ್ಷನ್ನಲ್ಲಿ ನಾವೊಂದು ಪಕ್ಷ ಇರ್ಬೋದು, ಅವರೊಂದು ಪಕ್ಷ ಇರ್ಬೋದು, ಅದೆಲ್ಲ ಮರ್ತಿ ನಾನು ನಮ್ಮ ಎಲ್ಲ ಜನ ನಮ್ಮ ಸಮಾಜನ ಒಟ್ಟಾಗಿ ನಾವೆಲ್ಲ ಓಡಾಕಿ ಅವರು ವಿನಾಗಿ ಇವತ್ತೇ ಸಮಾಜ ಒಬ್ಬ MLA ಆಗಿದ್ದಾರೆ, ಅವ್ರು ಭಟ್ಕಲ್ದು ಶಾಸಕರನ್ನ ಆಗಿದ್ದಾರೆ, ಈಗ ಮಂತ್ರಿನ ಆಗಿ ನಮಗೆ ಖುಷಿ ಆಗ್ತಾ ಉಂಟು. ಅವರು ದೇವರು ಅವ್ರ ಕೈನಲ್ಲಿ ಒಳ್ಳೆ ಕೆಲಸ ಆಗಲಿ ಅಂತ ಹೇಳ್ತೀರಿ. ಲಾಸ್ಟಿಗೆ ಎಲ್ಲ ನೀವು ಜನ ಬಂದು ಎಲ್ಲರಿಗೆ ನಾವು ಥ್ಯಾಂಕ್ಸನ್ನೇ ಹೇಳ್ತೀವಿ. ನಾನು ಒಬ್ಬ ಅಧ್ಯಕ್ಷ ಆಗಿ ಎಲ್ಲರಿಗೆ ಇಷ್ಟು ಜನ ನೀವು ವೇಟ್ ಮಾಡಿ ನಾವು ಬಂದಿದ್ದೀವಿ ಕಾರ್ಯಕ್ರಮಕ್ಕೆ. ಮತ್ತೆ ಹಂತಂತಿಗೆ ಏನು ಕೆಲಸ ಉಂಟು ನೀವು ಹೇಳಿ. ಇವತ್ತೇ ಒಂದೇ ದಿವಸದಲ್ಲಿ ಮುಗಿಸೋದಿಲ್ಲ. ಬಾಕಿ ನಮ್ಮ ಜಮಾತ ಅಧ್ಯಕ್ಷರು ಅವರಿಗೆ ಮಾತಾಡಬೇಕಾಯಿತು. ಈಗ ಪಳ್ಳಿ ಆಜಾನಾಗಿದೆ, ನಾವೆಲ್ಲ ನಮಾಜ್ಗೆ ಹೋಗಬೇಕು. ಮತ್ತೆ ಹಂತಂತಿಗೆ ನಾವು ಸಿಕ್ಕಿ ಮಾತಾಡುವ. ಎಲ್ಲರಿಗೆ ಮತ್ತೊಂದು ಸಲ ನಮಸ್ಕಾರ ಹೇಳಿ, ಅಸ್ಸಲಾಮ್ ಅಲೈಕುಮ್ ರಹಮತುಲ್ಲಾಹಿ ವಬರಕಾತ್.